ಹಂಗಿದ್ರೆ ಜನ್ಜಿ ಅನ್ನೋದೆಲ್ಲ ಒಂದು ಕಲ್ಪನೆ ಅಷ್ಟೇ ಅನ್ಸುತ್ತೆ ಸರ್. ಈಗ ನೋಡಿ ದುಡ್ಡು ಬೀಸಾಕ್ತಾರೆ, ಹೀಗಾಗಿ ಜನ ಕೆಟ್ಟ ವಿಚಾರದ ಅವರ ಹಿಂದೆ ಹೋಗ್ತಾರೆ. ದೇಶವನ್ನು ಹಾಳು ಮಾಡಲಿಕ್ಕೆ ಯುವಕರಲ್ಲಿ ಕೆಟ್ಟ ವಿಚಾರಗಳನ್ನು ಹಾಕ್ತಾರೆ. ಈಗಿರುವ ಕೇಂದ್ರ ಸರ್ಕಾರ ಯಾವುದೇ ಇಂಥ ವಿಚಾರಗಳನ್ನು ಬೇಗನೆ ಗುರುತಿಸಿ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಸರ್, ಈಚೆಗೆ ಒಂದು ಮಾತಿದೆ, ಜಂಜಿಗಳ ಹೋರಾಟ ಅದು ಬರೀ ಪರಿಕಲ್ಪನೆನ ಅಥವಾ ಯಾವತ್ತೂ ಇರೋ ಯುವಜನತೆ ಯಾವತ್ತೂ ಯೋಚನೆ ಮಾಡೋ ರೀತಿನ ಸರ್? ಕೆಲವು ರಾಜಕಾರಣಿಗಳು ದೇಶದ ಹಿತಾಸಕ್ತಿಯನ್ನು ಕಾಪಾಡಲಾರದೆ ದೇಶವನ್ನು ಹಾಳು ಮಾಡಲಿಕ್ಕೆ ಯುವಕರಲ್ಲಿ ಕೆಟ್ಟ ವಿಚಾರಗಳನ್ನು ಹಾಕ್ತಾರೆ. ಅದರಿಂದ ಆದಂಥ ಬೆಳವಣಿಗೆ ಕೇಂದ್ರ ಸರ್ಕಾರ ನಾನು ಭಾಳ ಗಮನಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ವರ್ಕ್ ಮಾಡೋದವನು. ಈಗಿರುವ ಕೇಂದ್ರ ಸರ್ಕಾರ ಯಾವುದೇ ಇಂಥ ವಿಚಾರಗಳನ್ನು ಬೇಗನೆ ಗುರುತಿಸಿ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಇವತ್ತು ನಾನು ಮೋದಿಯವರ ಅಭಿಮಾನಿ, ಅವರಿಂದ ದೇಶದ ಭಾಳ ಪ್ರಗತಿಯಾಗಿದೆ. ಆದರೆ ಒಂದು ಭಾಷಣದಲ್ಲಿ ಅವರು ಹೇಳ್ತಾಯಿದ್ರು, ಬಡವರೇ ಇರಲಿ, ಮಕ್ಕಳೇ ಇರಲಿ, ದೊಡ್ಡವರೇ ಇರಲಿ, ಸ್ಕ್ರೀನ್ ಟೈಮಿಂಗ್, ಒಂದು ಮೊಬೈಲ್ ಸ್ಕ್ರೀನ್ ಟೈಮಿಂಗ್ ಈಸ್ 6 hours to 6.5 hours ಅಂತ ಮೋದಿಯವರು ಹೇಳ್ತಾಯಿದ್ರು. ಅದರಿಂದ ನಮ್ಮ ಕಣ್ಣು ಮತ್ತು ಬ್ರೈನ್ಗಳ ಮೇಲೆ ಎಷ್ಟು ಏಟು ಬೀಳುತ್ತನೋ ಮೋದಿಜಿಯವರು ಚೆನ್ನಾಗಿ ಗೊತ್ತು. ಅದನ್ನು ನಿಯಂತ್ರಣ ಮಾಡೋದು ದೊಡ್ಡ ಕೆಲಸ ಅಲ್ಲ. ಆದರೆ ಇನ್ನೂ ಕೂಡ ಅದು ಗೊತ್ತಿದ್ದರೂ ಸುಮ್ಮನೆ ಇದ್ದಾರೆ. ದಿಸ್ ಕೈಂಡ್ ಆಫ್ ಪೊಲಿಟಿಷಿಯನ್ಸ್ ಆರ್ ರಿಯಲಿ ಕಾಸಿಂಗ್ ಡ್ಯಾಮೇಜ್. ಗುಡ್ ಪೊಲಿಟಿಷಿಯನ್ಸ್ ಆರ್ ಕಾಸಿಂಗ್ ಡ್ಯಾಮೇಜ್. ಮತ್ತು ಅವರ ವಿರೋಧಿಗಳು ಅದರ ಇರಲಿ, ಎಲ್ಲರಿಗೂ ವಿರೋಧಿಗಳು ಇರ್ತಾರೆ, ಭಾಳ ಮಂದಿ ನಮಗೂ ಇರ್ತಾರೆ. ಆದರೆ ಅವರು ಪ್ರಾಪರ್ ಟೈಮ್ನಲ್ಲಿ ಅವರಿಗೆ ಇವರು ಯಾವುದೇ ಆದಂಥ ಧೈರ್ಯವಾದ, ದೃಢವಾದ ಒಂದು ನಿಲುವು, ಸರ್ಕಾರದ ನಿಲುವನ್ನು ಕಟ್ಟಲಿಲ್ಲ. ಹಂಗಿದ್ರೆ ಜನ್ಜಿ ಅನ್ನೋದೆಲ್ಲ ಒಂದು ಕಲ್ಪನೆ ಅಷ್ಟೇ ಅನ್ಸುತ್ತೆ ಸರ್? ಕಲ್ಪನೆ. ಅದನ್ನು ಈಗ ನೋಡಿ ದುಡ್ಡು ಬೀಸಾಕ್ತಾರೆ, ಹೀಗಾಗಿ ಜನ ಕೆಟ್ಟ ವಿಚಾರದ ಅವರ ಹಿಂದೆ ಹೋಗ್ತಾರೆ. ಮಾಧ್ಯಮಕ್ಕೆ ನಿರ್ದಿಷ್ಟವಾಗಿ ಮುದ್ರಣ ಮಾಧ್ಯಮಕ್ಕೆ ಭವಿಷ್ಯ ಇದೆ ಸರ್? ಯಾಕೆಂದ್ರೆ ನಿಮ್ಮ ಅದಕ್ಕೆ ಭಾಳ ಕನ್ಸ್ಕೊಂಡವ್ರು ನೀವು ಕನ್ನಡ ಮಾಧ್ಯಮದಲ್ಲಿ. ಇನ್ನೂ ಭಾಳಷ್ಟು ದಿವಸ ಕಷ್ಟಪಡಬೇಕು, ಆಮೇಲೆ ಒಂದು ಸಣ್ಣ ಲೈಟ್ ಕಾಣಿಸುತ್ತೆ. ಇಟ್ ಈಸ್ ಎ ತಪಸ್ಯ.